CO ಬರಬೇಕು, CO ಬರಲಿಲ್ಲ ಅಂದರೆ DC ಬರಲಿ, DC ಅವ್ರು ಕಳಿಸಿ ಅಷ್ಟೇ. ನಾವು ಇಲ್ಲ ಸರ್, ಅವ್ರು ಬರಲಿ. ಅದು ನಾವೇನಾದ್ರು ತನಿಖೆ ಕೊಟ್ಟರೆ ನಿಮ್ಗೆ ಮಾಡಕ್ಕೆ ಬರೋದಿಲ್ಲ. ಇನ್ನು ತಿರುಗಿ ಇದು ಬಂದು ಏನು ಮಾಡ್ತೀರಿ ಸರ್? ತನಿಖೆ ಅದು ಒಂದೊಂದು ಟೇಬಲಲ್ಲಿ ಒಂದೊಂದು ವರ್ಷ 2 ವರ್ಷ ಕುತ್ಕೊಂತವೆ. ಯಾರೋ ಸಸ್ಪೆಂಡ್ ಮಾಡಿ ತಪ್ಪೆಲ್ಲ ಗೊತ್ತಿರ್ತದೆ, ಸಸ್ಪೆಂಡೇ ಮಾಡಲ್ಲ. ನಮ್ಮ ಆಪ್ತಿಗೆ ತಿರುಗಿ ಇದಾಕೆ ಬರ್ತೀರಿ? ಬೇಡ, ವ್ಯಾಪ್ತಿಗೆ ಬರಲ್ಲ ಅಂತಾರೆ ಬಿಡಿ. ಸಂಪೂರ್ಣ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಮತ್ತೆ ಇಲ್ಲಿ ನಾವು ಬಹಳಷ್ಟು ದೂರುಗಳನ್ನ ಮಂಡ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದೇ ಕಾಮಗಾರಿಗೆ 2 ಬಿಲ್ಗಳನ್ನ ಪಡೆದಿರೋ ಬಗ್ಗೆ ದಾಖಲೆಗಳ ಸಮೇತ ನಾವು ದೂರುಗಳನ್ನ ಸಲ್ಲಿಕೆ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಆ ಸಂಬಂಧಪಟ್ಟಂತ PDO ಆಗಿರ್ಬೋದು, ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಆ ಸಂಬಂಧಪಟ್ಟಂತ ಏನು ಕಳ್ಳ ಬಿಲ್ಲುಗಳನ್ನ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳಾಗಿರ್ಬೋದು, ಇಲ್ಲಿವರೆಗೂ ಕ್ರಮ ತೆಗೆದುಕೊಳ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಜಿಲ್ಲಾ ಪಂಚಾಯತಿಯಲ್ಲಿ ಉಪ ಆಯುಕ್ತರು ಅಂತೇಳಿ DS2 ಅಂತ ಹೇಳಿದ್ದಾರೆ. ಅನಂತ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಇದಕ್ಕೆ ಕಿಂಗ್ ಪಿನ್ನು. ಭ್ರಷ್ಟಾಚಾರದಲ್ಲಿ ಆ ವ್ಯಕ್ತಿನ ಏನು ಮಾಡ್ಲಿಕ್ಕೆ ಆಗ್ತಿರುವಂತ ಸ್ಥಿತಿನಲ್ಲಿ ಗೊತ್ತಿದೆ. ಮುಂದಿನ ತಿಂಗಳು ಆ ವ್ಯಕ್ತಿ ನಿವೃತ್ತಿ. ನಾವು ಚಳುವಳಿಗೆ ಹಾಕಿದ್ರೆ ಒಂದು ಇಲ್ಲಿ ನಿಮ್ಗೆ ಯಾರು ಅನುಮತಿ ಕೊಟ್ಟವ್ರು, ಯಾರು ಮೈಕ್ ಬಳಸ್ಕೊಳ್ಳಿಕ್ಕೆ ಅಂತೇಳಿ ಆ ಭ್ರಷ್ಟಾಧಿಕಾರಿ ಇಲ್ಲಿ ಹೇಳ್ಬಿಟ್ಟು ಹೋಗ್ತಾನೆ. ಇವತ್ತು ನಾವು ಒಂದು ಬೇಡಿಕೆ ಸಲ್ಲಿಸಬೇಕು, ಆ ವ್ಯಕ್ತಿ ಇವತ್ತಿಂದ ಕಡ್ಡಾಯ ರಜೆ ಮೇಲೆ ಕಳಿಸ್ಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾಮಗಾರಿಗಳಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ಆ DS2 ಅನಂತ್ ಕುಮಾರ್ ಮೇಜರ್ ಕಿಂಗ್ ಪಿನ್ನು. ಆದ್ರಿಂದ ಇವತ್ತು ಏನು ನಾವು ಇದೊಂದು ಏನು ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗ ಅಂತ ಏನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತು, ಇಲ್ಲಿವರೆಗೆ 1000 ಕೋಟಿ ಕಾಮಗಾರಿ ನಡೆದಿದೆ. ಆದ್ರೆ ಆಡಿಟ್ ವರದಿಯನ್ನ ಇಲ್ಲಿವರೆಗೂ ಮಾಡಿಲ್ಲ ಸರಿಯಾಗಿ. ಆಂತರಿಕ ಲೆಕ್ಕ ಪರಿಶೋಧನೆ ಅಂತೇಳಿ ವರದಿಯನ್ನ ಮಾಡಿದ್ದಾರೆ. ಆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಯಾವುದೇ ಅವರು ಕೂಡ ಲೆಕ್ಕ ಪರಿಶೋಧನಾ ವರದಿಯವರು ಕೂಡ ಅವ್ರ ಜೊತೆ ಸಾಮೀಲಾಗಿರೋದ್ರಿಂದ 1000 ಕೋಟಿ ರೂಪಾಯಿ ಇವತ್ತು ಮಂಡ್ಯ ಜಿಲ್ಲೆ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ವಿಭಾಗದಲ್ಲಿ ನಡೆಸಿರ್ತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಇವತ್ತು ನಮ್ಮ ಒಂದು ಹೋರಾಟ ನಡೀತಾ ಇದೆ. ಮತ್ತೆ ನಾವು ಇತ್ತೀಚೆಗೆ ತೆಗೆದಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ನಾಗಮಲ ತಾಲೂಕಿನಲ್ಲಿ ಕೋವಿಡ್ ಮತ್ತೆ ಅತಿವೃಷ್ಟಿಗೆ ಬಂದಂತ ಹಣ ನಾನು 3 ಕೋಟಿ ರೂಪಾಯಿ ಹಣದ ರೂಪಾಯಿಗೆ ಅಂತೇಳಿ ನಾನು ದೂರು ಕೊಟ್ಟಿದ್ದೆ. ಆದ್ರೆ ತನಿಖಾ ತಂಡ ನಾವು ಬಿಗಿ ಇರೋದಕ್ಕೆ 4 ಕೋಟಿ ಪತ್ತೆ ಹಚ್ಚಿ 4 ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಒಂದು ಶಿಸ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದ್ರು. ಅದೇ ರೀತಿ ಮಂಡ್ಯ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಅತಿವೃಷ್ಟಿ ಕಾಮಗಾರಿ ತಹಸೀಲ್ದಾರ್ ಆಫೀಸಿಂದ ಇವತ್ತು ಅದು ಪ್ರೂವ್ ಆಗ್ತಾ ಇದೆ. ಈ ದೃಷ್ಟಿನಲ್ಲಿ ಇವತ್ತು ಜಯರಾಮಣ್ಣವರು ಏನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಇದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಮಾಡಿದ್ರೆ ಯಾರು ಕೇಳಲಾಗ್ತದೆ. ಪೊಲೀಸರು ಬಂದಿಲ್ಲ, ಅಧಿಕಾರಿಗಳು ಬಂದು ನಮ್ಮನ್ನು ಕೇಳಿಲ್ಲ. ಇವರಿಗೆ ಒಂದು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ಒಂದು 2 ನಿಮಿಷ ಮಾತಾಡ್ಬೇಕು ಅಂತೇಳಿ ಯಾಕೆಂದ್ರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಇದು ಭ್ರಷ್ಟಾಚಾರ ನಡ್ಕೊಂಡು ಬರ್ತಾ ಇದೆ. ಇವೆಲ್ಲವನ್ನು ಪಂಚಾಯತಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರ್ತಾ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇಲ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮವರೇ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ನಮ್ಮವರೇ ಉಪಾಧ್ಯಕ್ಷರು ಇರ್ತಾರೆ, ನಮ್ಮವರೇ ಅಧ್ಯಕ್ಷರು ಇರ್ತಾರೆ. ನಾವೇ ಇಷ್ಟರಾಗಬೇಕು ಅಂತೇಳಿ ನಾವು ಹೋಗ್ತಾ ಇದೀವಿ. ಆದ್ರೆ ಇವತ್ತು ಮಂಡ್ಯ ಸುತ್ತಮುತ್ತ ಇವತ್ತು ಬಡಾವಣೆಗಳ ಅನುಮತಿ ಹೇಳ್ತಾ ಇದೆ. 106 ಕೋಟಿ ರೂಪಾಯಿ ತೆರಿಗೆ ಹಣ ನಷ್ಟ ಆಗ್ತಾ ಇದೆ. PDOಗಳು ಲೆಕ್ಕಕ್ಕಿಲ್ದಂಗೆ ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ಖಾತೆಗಳನ್ನ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಕೂಡ ನಾವು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೇರಿರ್ತಕ್ಕಂಥ DS2 ಅನಂತ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ, ಇಂಥ ವ್ಯಕ್ತಿಯನ್ನ ಹೊರದಪ್ಪದ್ರಂತೆ ಇವತ್ತು ಜಿಲ್ಲಾ ಪಂಚಾಯತ್ ಒಂದು ಕ್ಲೀನ್ ಆಗುವಂಥದ್ದು. ಈ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಚಳುವಳಿ ಭಾಗಕ್ಕೆ ನಾವು ಅಭಿನಂದಿಸ್ತಾ ಇವತ್ತು ಬಹಳಷ್ಟು ನಾವು ದೂರುಗಳನ್ನ ಕೊಟ್ಟಿದ್ದೀವಿ. ಈ ಚಳುವಳಿ ಮಾಡ್ತೀವಿ ಅಂತೇಳಿ ಮಂಡ್ಯ ಜಿಲ್ಲಾ ಪಂಚಾಯತಿ ಗೊತ್ತಿದ್ರು ಕೂಡ ಇವತ್ತು ಮೀಟಿಂಗ್ ಇದೆ ಅಂತೇಳಿ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಎಂತ ಬೇಜವಾಬ್ದಾರಿ CEO ಇವರು. ಮಂಡ್ಯದ ಸೊಸೆ ಜನಗಳ ಇವತ್ತು ಚಳುವಳಿ ಮಾಡ್ತಾರೆ ಅಂತೇಳಿ ನಮ್ಮ ಮಂಡ್ಯದಲ್ಲಿ ಇದ್ದು ಇವರು ಸಮಸ್ಯೆಗಳನ್ನ ಇವತ್ತು ಯಾವೊಬ್ಬ ಜಿಲ್ಲಾ ಪಂಚಾಯತ್ ಅಧಿಕಾರಿ ಬಂದು ನಮ್ಮನ್ನ ಕೇಳುವಂತದ್ದು ಇಲ್ಲ ಅಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಚಳುವಳಿ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಇನ್ನೊಂದು 10 ನಿಮಿಷ ನಾವು ಕಾಲು ಜಿಲ್ಲಾ ಪಂಚಾಯತಿ ಕಚೇರಿ ಒಳಗಡೆ ಹೋಗಿ ಧರಣಿಯನ್ನ ಮಾಡ್ತಕ್ಕಂಥ ಕೆಲಸನ ನಾವು ಮಾಡುವ ಅಂತ ಹೇಳಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಹೋರಾಟಗಾರ ಬಂಧುಗಳೇ, ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆ ಇದು. ಈ ಯೋಜನೆಯಲ್ಲಿ ಈಗ ನಮ್ಮ ಗ್ರಾಮದಲ್ಲೂ ಕೂಡ ಈಗಾಗಲೇ ಸರ್ವಿಸ್ ಕೊಟ್ಟು ಅದೇ ಜಲಜೀವನ್ ಮಿಷನ್ ಯೋಜನೆಯ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ನಮ್ಮ ಗ್ರಾಮದಲ್ಲಿ ನೀರಿನ ಟ್ಯಾಂಕು ಕೂಡ ಇತ್ತು, ವಾಟರ್ ಸಪ್ಲೈ ಕೂಡ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಇವಾಗ ಜಲಜೀವನ್ ಮಿಷನ್ ಹೆಸರಲ್ಲಿ ಟ್ಯಾಂಕಿ ಹಳೆದೆ ಮತ್ತು
ನಲ್ಲಿಗಳು ಕೂಡ ನಲ್ಲಿಗಳೆಲ್ಲ ಹೊಸದಾಗಿ ಬರುತ್ತೆ. ಟ್ಯಾಂಕ್ ಒಳ್ಳೆದೆ, ಬೋರ್ವೆಲ್ ಒಳ್ಳೆದೆ. ಪೈಪ್ ಮಾತ್ರ ನಮ್ದು ಸಾರೋಳ ಗ್ರಾಮ ಪಂಚಾಯತಿ ಬೋರಾಪುರ. ನಮ್ದು ಇದು ಒಂದು ಎಲ್ಲ ಒಂದ್ ಕಡೆ ಆಶ್ಚರ್ಯ ಆಯ್ತು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಅದನ್ನ ಬಹಳ ಜವಾಬ್ದಾರಿಯಾಗಿ ನಿಂತ್ಕೊಂಡು ಮಾಡ್ಸಾಕ್ಬಿಟ್ರು. ಅದಕ್ಕೆ ಅದೇ ಹಳೆ ಟ್ಯಾಂಕೆ, ಹಳೆ ಇದೆ ಬೋರೆ. ಇದರಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು. ಯಾವುದೇ ಯೋಜನೆಗಳು ಏನು ಕೇಂದ್ರ ಸರ್ಕಾರ ಯೋಜನೆಗಳನ್ನ ಬಿಡುಗಡೆ ಮಾಡ್ತದೆ, ಯಾವುದೇ ಯೋಜನೆಗಳು ಏನು ಕಾಂಟ್ರಾಕ್ಟರ್ಗಳು, ರಾಜಕಾರಣಿಗಳು ಇವ್ರಿಗೆ ಅನುಕೂಲ ಆಗುವಂಥ ಕಾನೂನುಗಳನ್ನೇ ಮಾಡ್ತಾ ಇರೋದು. ಇದರಲ್ಲಿ ಜಲಜೀವನ ಮಿಷನಲ್ಲಿ ಬಹಳ ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಅದ್ರ ಬಗ್ಗೆ ಹೋರಾಟವನ್ನು ಶುರು ಮಾಡಿದ್ದೀರಿ. ಆ ಕಾರಣಕ್ಕೆ ಅಧಿಕಾರಿಗಳು ಬಿಡಿ, ಈ PDOಗಳು ಕೇಳುವಾಗೇ ಇಲ್ಲ. ನಮ್ಮ ಪಂಚಾಯತಿಗಳು ಕೂಡ, ಪಂಚಾಯತಿ ಮೆಂಬರ್ಗಳು ಕೂಡ ಅದೇ ಥರ ಆಗಿದ್ದಾರೆ. ಯಾರು ಕೇಳುವಂಥ ವ್ಯವಸ್ಥೆನೇ ಇಲ್ದಂಗಾಗಿದೆ ಇವತ್ತು. ಆ ಕಾರಣಕ್ಕೆ ಇಂಥ ವಿಚಾರಗಳು ಹೊರಗೆ ಬರಬೇಕು. ನಾವೇ ಕರ್ನಾಟಕ ರಾಜ್ಯ ರೈತ ಸಂಘ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಒಳ್ಳೆ ವಿಚಾರ. ಇದನ್ನ ಚಳವಳಿಯನ್ನು ಮುಂದುವರಿಸುವ ಅಂತೇಳಿ ಅಂದರೆ ಮಾತನ್ನು ಮುಗಿಸ್ತೀನಿ. ಜಯರಾಮ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ತಿರುವನ್ನು ಕೊಟ್ಟವ್ರೆ. ಅದರ ಸಂಪೂರ್ಣ ಮಾಹಿತಿ ಜಯರಾಮ್ ಅವ್ರಿಗೆ ಗೊತ್ತು. ಅವ್ರ ಹತ್ರನೇ ನಾವು ವಿವರಣೆ ಪಡ್ಕೊಂಡು ಸ್ವಲ್ಪ ಮಾತ್ರ ಪಡ್ಕೊಂಡು ಇಲ್ಲಿ ಬಂದದ್ದು. ನಮಗೆಲ್ಲ ಮುಂಚಿತವಾಗಿ ಅನ್ನಿಸ್ತಾ ಇದ್ದು ಇದು ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂದ್ಬಿಟ್ಟು ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಯ್ತವ್ರೆ. ಈಗ ನಮ್ಮೂರಿನಲ್ಲೂ ಪೈಪ್ ಹಾಕಿದ್ರು ಬಿಟ್ಬಿಟ್ರು ಅಷ್ಟೇ. ಯಾರ ಮನೆಗೂ ನಲ್ಲಿ ತಿರ್ಸಿಲ್ಲ, ಯಾರ ಮನೆಗೂ ಮಾಡೋಕ್ಕಾಗಿಲ್ಲ. ಹಾಳು ಮಾಡೋದು ಏನು ಅಂದರೆ ಆ ಕಾಂಕ್ರೀಟ್ ರೋಡ್ ಎಲ್ಲನೂ ಹಾಳು ಮಾಡಿ ಮಡಗಿದ್ರು. ಅದರ ಅವಶ್ಯಕತೆನೇ ಇರಲಿಲ್ಲ. ಅದರಲ್ಲಿ ಎಲ್ಲರ ಮನೆಗೂ ಬೇಕು ಅನ್ನೋದೇನು ಇರಲಿಲ್ಲ. ಇವು ಮೋದಿಗೂ ಏನು ಬುದ್ಧಿ ಇಲ್ವ, ಎಲ್ಲರೂ ಎಲ್ಲರ ಮನೆಗೂ ನೀರು ಬಿಡ್ತೀನಿ ಇಟ್ಕೊಂಡು ಹಿಂಗೆ ಯೋಚನೆ ಮಾಡೋರಲ್ಲ, ಇವ್ರಿಗೆ ಬುದ್ಧಿ ಇಲ್ವ. ಎಲ್ಲೋ ಕಾಡಹಳ್ಳಿಗಳಲ್ಲಿ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಒಂದು ಜಿಲ್ಲೆಗೇನು ಒಂದು 25 ಹಳ್ಳಿ ಸಿಗ್ತಿದ್ವೇನೋ, ಎಲ್ಲ ಗ್ರಾಮಕ್ಕೂ ನೀರು ಹೋಯ್ತಾ ಇತ್ತು. ಆದರೂ ಈ ಯೋಜನೆ ತಂದು ಅತಿಯಾಗಿ ಭ್ರಷ್ಟಾಚಾರ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟವ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ. ಅವ್ರಿಗೇನು ಮಾಹಿತಿ ಕೊಡೋರು ಈ IAS ಆಫೀಸರ್ಗಳು, IPS ಆಫೀಸರ್ಗಳು ಇವರೆಲ್ಲ ಏನವ್ರೆ, ಇವರು ಸ್ಪಷ್ಟವಾದ ಮಾಹಿತಿ ಯಾವ್ದು ಬೇಕು ಗ್ರಾಮಕ್ಕೆ ಅದನ್ನು ಅವಶ್ಯಕತೆ ಇದ್ದರೆ ಮಾಡಬೇಕೆ ಹೊರತು ಇದು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಆಯ್ತದೆ ಭಾರತ ದೇಶದಾದ್ಯಂತ. ಇಲ್ಲೇನೋ ಕರ್ನಾಟಕದಲ್ಲಿ ಅದು ಈಗೆಲ್ಲೋ 5 ವರ್ಷ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಬೇರೆ ಕಡೆ ಎಲ್ಲೂ ನಡೀತಾನೆ ಇಲ್ಲ. ಹಂಗಾದರೆ ಈ ದೇಶದ ಹಣ, ತೆರಿಗೆ ಹಣ ಎಲ್ಲೋಯ್ತಾ ಇದೆ ಅಂದರೆ ಇದೇ ಕಾರಣಕ್ಕೆ ಅಂತ ಅನ್ನಿಸ್ತಾ ಇದೆ. ನಾವೇನೋ ಕೊಟ್ಟ ಗ್ರಾಮೀಣ ಪ್ರದೇಶಕ್ಕೆ ಏನು ಹಂಗೆ ಕೊಟ್ಬಿಡ್ತಾವ್ರೆ, ಯಾರೋ ತಿನ್ಕೊಂಡು ಯಾರೋ ಲೂಟಿ ಹೊಡ್ಕೊಂಡು ಹೋಗ್ತಾವ್ರೆ. ಆ ಡೆಲ್ಲಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾನೆ ಅವರೇ, ಅಲ್ಲಿ ಉಪವಾಸ ಕುಂತವ್ರೆ, ಸಾಯ್ತಾವ್ರೆ. ಅಲ್ಲೇನು ವರ್ಷಗಟ್ಟಲೆ ಚಳವಳಿ ಮಾಡಿದ್ರು, ಆ ದಿಕ್ಕಲ್ಲಿ ಯೋಚನೆ ಮಾಡೋದಿಲ್ಲ ಈ ಪ್ರೈಮ್ ಮಿನಿಸ್ಟ್ರು. ಈ ಥರದ ಕಾರ್ಯಕ್ರಮಗಳನ್ನು ಕೊಟ್ಟು ನಾನೇನೋ ಮಾಡ್ತಾನೆ ಅನ್ನೋದನ್ನ ಪೋಸ್ಟ್ ಕೊಟ್ಕೊಂಡು ಪತ್ರಿಕೆಯಲ್ಲಿ, TV-ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಆ ದುಡ್ಡಲ್ಲಿ ಎಷ್ಟೋ ಬಡವ್ರಿಗೆ ಹೆಲ್ಪ್ ಮಾಡ್ಬೋದಾಯ್ತು. ಈ ಥರದ ಯೋಜನೆಗಳು ಇನ್ನೂ ಬೇರೆ ರೀತಿಯಲ್ಲಿ ಕೊಟ್ಟಿದ್ರೆ, ಈ ಊರಲ್ಲಿ ಏನೋ ಟ್ಯಾಂಕ್ ಇಲ್ಲ, ಆ ಟ್ಯಾಂಕು ವಾಟರ್ ಟ್ಯಾಂಕು ಸಾಲೋದಿಲ್ಲ, ಅವ್ರಿಗೆ ಇನ್ನೊಂದು ವಾಟರ್ ಟ್ಯಾಂಕ್ ಕಟ್ಟದ, ಈ ಥರದ್ದು ಒಂದು ಕಾರ್ಯಕ್ರಮ ಹಾಕ್ಬೇಕಾಗಿತ್ತು. ಅದನ್ನು ಹಾಕೋದು ಕೊಟ್ಬಿಟ್ಟು ಎಲ್ಲರ ಮನೆಗೂ ನಲ್ಲಿ ಅವೆ, ಎಲ್ಲರ ಮನೆಯಲ್ಲೂ ಇದ್ದಾವೆ. ಆ ಮಾಡಿರೋ ಯೋಜನೆ ಮೊದಲು ಕಾಂಕ್ರೀಟ್ ರೋಡ್ ಹಾಕೋದು, ಅದ್ರ ಮೇಲೆ ಕಿತ್ತಾಕ್ಬಿಟ್ಟು ತಿರುಗಿ ಹೊಸ್ದಾಗಿ ರೋಡ್ ನಲ್ಲಿ ಹಾಕ್ತೀವಿ, ಪೈಪ್ ಹಾಕ್ತೀವಿ ಅನ್ನೋದು. ಆ ಪೈಪ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ, ಆ ಪೈಪಲ್ಲಿ ನೀರು ಹೋಗಲಿಲ್ಲ. ಈ ಪರಿಸ್ಥಿತಿ ಬಂದು ಒದಗದೆ. ಜಯರಾಮ್ರವರ ಈ ಕಾರ್ಯಕ್ರಮ ತುಂಬ ಶ್ಲಾಘನೀಯ ಅಂತ ಅನ್ನೋ ದೃಷ್ಟಿಯಿಂದ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಒಂದು ಸ್ವಲ್ಪ ತಿಂದು ಹೊರಗಡೆ ಮತ್ತೆ ಬರ್ತೀನಿ. ಅವ್ರ ಹೋರಾಟಕ್ಕೆ ನಾವು ಯಾವಾಗಲೂ ಸದಾ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಏನೇ ಈ ದಿವಸ ಜಲಜೀವನ್ ಮಿಷನ್ ಮನೆ ಮನೆಗೂ ಗಂಗೆ ಯೋಜನೆ ಎಂದು ದಿಕ್ಕು ತಪ್ಪಿಸುವ ಅಧಿಕಾರಿಗಳ ವಿರುದ್ಧವಾಗಿ ಈ ದಿನ ಈ ಜಿಲ್ಲಾ ಪಂಚಾಯತ್ ಕಚೇರಿ ಒಳಗಡೆ ನಮ್ಮ ಜಿಲ್ಲಾ ರೈತ ಸಂಘ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿರಬೇಕು ಎಂದು ತಿಳಿಸಿದಾಗ ನಾವು ಕೂಡ ಒಂದು ಒಳ್ಳೆ ವಿಚಾರವಾಗಿ ಭಾಗವಹಿಸ್ತೋ. ಈ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿಗಳು ಕೂಡ ಈಗ ಈ ಡ್ರಿಲ್ಲಿಂಗ್ ಮಿಷನ್ನಲ್ಲಿ ಎಲ್ಲ ಪಕ್ಕ ಹೊಂಟೋಗವ್ರೆ. ಎಲ್ಲ ಕಾವಲಿ ಮಾಡ್ಕೊಂಡಂಗೆ ಗದ್ದೆಗೆ ತೆವರಿ ಮಾಡ್ದಂಗೆ ಎಲ್ಲ ಪಕ್ಕ ಹೊಂಟೋಗವ್ರೆ. ಆ ಪಕ್ಕಂಡು ಹೋಗೋದ್ರಿಂದ ಇವರು ನೀರು ಪೂರೈಸೋದ್ಕಿಂತ ಇವರು ಡ್ರಿಲ್ಲಿಂಗ್ ಮಾಡಿ ಅದು ತೆಗೆದವರಲ್ಲ ಗುಂಡಿಗಳು, ಅದರಿಂದ ಎಷ್ಟೊಂದು ಅನಾಹುತಗಳಾಗ್ತವೆ, ಅಪಘಾತಗಳಾಗ್ತಾ ಇದಾವೆ, ಎಡು ಬೀಳ್ತಾ ಇದ್ದಾರೆ. ಅದೇನಾದ್ರು ಇವ್ರಿಗೆ ಏನಾರು ಅಧಿಕಾರಿಗಳಿಗೆ ಗಮನದಲ್ಲಿದ್ದದ? ಈ ಜಿಲ್ಲಾ ಪಂಚಾಯತ್ ಆಫೀಸ್ ಎದುರುಗಡೆ ಅದನ್ನ ಡ್ರಿಲ್ ಮಿಷನ್ ಮಾಡಿಬಿಟ್ಟಿರ್ಬೇಕು ಇವ್ರಿಗೆ. GP ಆಗಲಿ ಇನ್ನೊಂದಲ್ಲಿ. ಯಾಕೆಂದ್ರೆ
ಕಾರು ಅವೆಲ್ಲ ಬರ್ತಾರಲ್ಲ ಇವ್ರಿಗೆ ಹಳ್ಳ ಗುಂಡಿಗಳು ಏನು ಮೈನು ಇದಿಲ್ಲ. ಹಾಗಾಗಿ ಅವ್ರು ಇಟ್ಕೊಂಡು ಮಾಡ್ತಾರೆ. ಹಳ್ಳಿ ಗ್ರಾಮಗಳಲ್ಲಿ ಎಷ್ಟೊಂದು ಅವ್ಯವಸ್ಥೆ ಆಗದೆ, ಅದೊಂದು ಈ ಸ್ಟೋನ್ ಕಲ್ಲುಗಳು ಎಲ್ಲೆಲ್ಲಿ ಬಿದ್ದಿದೆ, ರಸ್ತೆಗಳು ಬಿದ್ದಿದೆ, ಏನಾಗ್ತದೆ ಅಂತ ಇವ್ರ ಕಣ್ಣಾರ ಏನು ನೋಡಿಲ್ಲ ಬಿಟ್ಟಿಲ್ಲ. ಇವ್ರಿಗೇನು ಮಾನ ಮರ್ಯಾದೆ ಏನಿದ ಏನ್ರಿ? ಹಾಗಾಗಿ ಈ ಜಲ ಜೀವನ್ ಮಿಷನ್ಗಳಲ್ಲಿ ಯಾರ್ಯಾರು ಭಾಗಿಯಾಗಿ ಲಂಚ ತಿಂದಿದ್ದೀರಿ, ಕಸ ತಿಂದಿದ್ದೀರಿ, ಇವರೆಲ್ಲ ನೀವು ಕೂಡಲೇ ನಿಮಗೆಲ್ಲ ಒಂದು ಕಾನೂನು ಬಾಹಿರವಾಗಿ ನಿಮಗೆಲ್ಲ ಶಿಕ್ಷೆ ಒಳಪಡಿಸಬೇಕು ಅಂತ ನಮ್ಮ ಹೋರಾಟನ ಶಾಶ್ವತವಾಗಿ ನಮ್ಮ ರೈತ ಸಂಘದ ಪರವಾಗಿ ನಾವು ಬೆಂಬಲವನ್ನು ನೀಡ್ತೀವಿ. ಮುಂದೆ ಇನ್ನೂ ಇದ್ದಿರ್ತಾರೆ ಎಲ್ಲ ಇಲಾಖೆ ವಾರಗಳಲ್ಲಿ ಸುಮಾರು ಇನ್ನೂ ಭ್ರಷ್ಟ ಕಾರ್ಯಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಒಂದೊಂದು ದಿನ ಒಂದೊಂದು ಅಧಿಕಾರಿಗಳಿಗೂ ಒಂದೊಂದು ದಿನ ನಾವು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಚ್ಚರಿಕೆ ನೀಡಿ ಬಯಲು ಮಾಡ್ತೀವಿ ಅಂತ ನಾನು ಹೇಳಿ ನನ್ನೊಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೋರಾಟ ಆಗ್ಲಿಕ್ಕೆ ಮುಂಚೆ ಆ ಸಮಸ್ಯೆಯನ್ನ ತಿಳ್ಕೊಂಡು ಪರಿಹಾರವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಬೇಕಾಗಿರೋಂಥದ್ದು ನಮ್ಮ ಅಧಿಕಾರಿ ವರ್ಗದ ಜವಾಬ್ದಾರಿ. ಈ ಹೋರಾಟಕ್ಕೆ ಸಿದ್ಧತೆಯನ್ನು ಆರಂಭಿಸಿ ಸುಮಾರು ತಿಂಗಳುಗಳೇ ಆಗಿದೆ. ಹೋರಾಟ ಕೂರ್ತೀವಿ ಅನ್ನೋಂಥ ಮಾಹಿತಿ ಜಿಲ್ಲಾಧಿಕಾರಿಯಿಂದ ಹಿಡಿದು ಜಿಲ್ಲಾ ಸಿಇಒ ಅವರಿಗೆ ಎಲ್ಲರಿಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಆರಕ್ಷಕ ಸಿಬ್ಬಂದಿಗಳವರೆಗೆ ಎಲ್ಲರಿಗೂ ಕೊಟ್ಟಿದ್ದೀರಿ. ಹೋರಾಟಕ್ಕೆ ಕೂತಿದ್ದೀರಿ. ಮಹಾತ್ಮರ ಫೋಟೋಗಳನ್ನ ಇಟ್ಕೊಂಡು ಹೋರಾಟ ಆರಂಭ ಕೂಡ ಆಗೈತೆ. ಇಂತಿಂಥ ಭ್ರಷ್ಟಾಚಾರ ನಡೆದೈತೆ ಅಂತ ಸಾಕ್ಷಿ ಸಮೇತ ಸಾಬೀತು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋಂಥ ಎದೆಯ ಗಟ್ಟಿ ಸತ್ಯವನ್ನು ಇಟ್ಕೊಂಡು ಇಲ್ಲಿ ಕೂತಿದ್ದೀವಿ. ಬಂದು ಅದನ್ನ ಕೇಳಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂತ ನಮ್ಮ ಅಧಿಕಾರಿ ವರ್ಗ, ಅದಕ್ಕಾಗಿಯೇ ವೇತನವನ್ನು ತಿಂತಾ ಇರ್ತಕ್ಕಂಥ ಅಧಿಕಾರಿ ವರ್ಗ ಕಿವುಡಾಗಿ ಕುಳಿತಿದ್ರಂಥದ್ದು ಈ ವ್ಯವಸ್ಥೆಯ ದೌರ್ಬಲ್ಯವೋ ಏನೋ. ನಾವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ನಾವಿಲ್ಲಿ ಕೂತಿದ್ದೀವಿ. ಇವತ್ತು ಸಿ ಅವ್ರು ಇರಬೇಕಿತ್ತು, ನಮ್ಮ ಮನವಿ ತಗೊಬೇಕಿತ್ತು, ಏನು ಪರಿಹಾರ ಹುಡುಕ್ಬೇಕಿತ್ತು. ಅವ್ರೇನು ಹೇಳ್ತಿದ್ದಾರೆ, ಅಹೋರಾತ್ರಿ ಧರಣಿ ಅಲ್ವಾ, ಮಾಡಲಿ ಬಿಡು ಸ್ವಾಮಿ. ನಾವು ಅಹೋರಾತ್ರಿ ಧರಣಿ ಹಾಕೊಂಡಿದ್ದೀವಿ. ನಿಮಗೆ ಪಂಚೇಂದ್ರಿಯಗಳು ಇದಾವ, ಹೋಗ್ಬಿಟ್ಟಿದಾವ, ಇದ್ರೆ ಈಗಲೇ ಬನ್ನಿ. ಸಿಇಒ ಇಲ್ಲದೆ ಇರೋದ್ರಿಂದ ನಾನು ಆರಕ್ಷಕ ಸಿಬ್ಬಂದಿಗಳಲ್ಲಿ ಕೇಳ್ಕೊಳ್ಳೋಂಥದ್ದಿಷ್ಟೇ, ಸಿಇಒ ಹೊರತಾದಾಗ, ಸಿಇಒ ಇಲ್ಲದ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಶಕ್ತಿ ಇರೋಂಥದ್ದು ಜಿಲ್ಲಾಧಿಕಾರಿ ಒಬ್ಬರಿಗೆ. ತಾವು ದಯಮಾಡಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಪ್ರತಿಭಟನೆ ಸ್ಥಳಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು ನಮ್ಮ ಮೊದಲ ಆಗ್ರಹ. ಅವ್ರು ಬಂದ ನಂತರ ಇನ್ನಿತರ ಆಗ್ರಹಗಳನ್ನ ನಾವು ತಿಳಿಯಪಡಿಸ್ತೀವಿ. ಇಲ್ಲಿ ಆರಕ್ಷಕ ಸಿಬ್ಬಂದಿಗಳು ದಯಮಾಡಿ ಬಂದು ಸ್ಪಂದಿಸಬೇಕು. ಇಲ್ಲಿ ಸಾಕಷ್ಟು ತಾಂತ್ರಿಕ ಅಂಶಗಳನ್ನ ಜಯರಾಮಣ್ಣ ಅವತ್ತಿಂದ ಹೇಳ್ತಾನೆ ಅವರೇ, ನಮ್ಗಿನ್ನ ತಲೆಗೆ ಹೋಗಿಲ್ಲ. ಬಹುಶಃ ಆ ವಿಚಾರದಲ್ಲಿ ಅವ್ರು PhD ಮಾಡಿದ್ರು ಮಾಡ್ಬೋದು. ಅಷ್ಟು ತಾಂತ್ರಿಕ ಅಂಶಗಳನ್ನ ಹೇಳ್ತಿದ್ದಾರೆ. ನಾನು ಅವರಷ್ಟು ಡೆಪ್ತಾಗಿ ಹೋಗಲ್ಲ. ನಾನು ಎರಡೇ ಪ್ರಶ್ನೆಗಳನ್ನ, ಎರಡೇ ಸವಾಲುಗಳನ್ನ ಹೇಳ್ತೀನಿ. ಜಲ್ ಜೀವನ್ ಮಿಷನ್ನಲ್ಲಿ ಅವರು ಬಂದಿಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ಮಾಡ್ತಾ ಇರುತ್ತೆ. ಚಳವಳಿ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಸಮಸ್ಯೆ ಬಗೆಹರಿಸಿದ್ರೆ ನಾವು ಚಳವಳಿ ತಗೋತೀವಿ. ಸಮಸ್ಯೆಗಳ ಪಟ್ಟಿ ಐತೆ, ಬಂದು ಕೇಳಿ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ನೀವು ಸಮಸ್ಯೆ ಬಗೆಹರಿಯೋರಿಗೆ ನಮ್ಮದು ನಮ್ಮ ಹೋರಾಟ ಸಮಸ್ಯೆ ಬಗೆಹರಿಯೋವರೆಗೂ ಇದೆ. ಅಹೋರಾತ್ರಿನೂ ನಡೆಯುತ್ತೆ. ಸಮಸ್ಯೆ ಬಗೆಹರಿಸ್ಕೊಟ್ರೆ ಹೇಳಿ ಸ್ವಲ್ಪ ಜಿಲ್ಲಾಧಿಕಾರಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇಲ್ಲ ಅಂದರೆ ಜಿಲ್ಲಾಧಿಕಾರಿ ನಿಮ್ಗೆ ಇಒ ಮತ್ತು ನಿಮ್ಗೆ ಯಾರೋ ಬೇಕು ಅಂದರೆ ಇಒ ಪಂಚಾಯತಿ PD ಅವ್ರನ್ನೆಲ್ಲ ಕಟ್ಸೋಕ್ಕಾಗಲ್ಲ. ಸಾಕು, ಇಒ ಬರಲಿ ಸಾಕು ಸರ್. ಜಲ್ ಜೀವನ್ ಮಿಷನ್ ಅಲ್ಲಿ 2 ಥರದ ಭ್ರಷ್ಟಾಚಾರ ನಡೀತಿದೆ. ಒಂದು ಮೇಲೆ ಬೆಳಕು ಚೆಲ್ಲಿರುವಂಥದ್ದು ನಮ್ಮ ಜಯರಾಮಣ್ಣ. ಯಾವುದು ಜಲ್ ಜೀವನ್ ಮಿಷನ್ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋಂಥದ್ದು. ಇನ್ನೊಂದು ಥರದ ಭ್ರಷ್ಟಾಚಾರನೂ ಐತೆ. ಜಲ್ ಜೀವನ್ ಮಿಷನ್ ಹೆಸರಿನಲ್ಲಿ ಪಂಚಾಯಿತಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಕುಡಿಯೋ ನೀರಿಗೆ ಎಷ್ಟೆಷ್ಟು ಕೋಟಿ ಹಣವನ್ನು ಗ್ರಾಮ ಪಂಚಾಯಿತಿಗಳು ಅನುದಾನಗಳಲ್ಲಿ ಬಿಡುಗಡೆ ಮಾಡ್ಕೊಂಡವೆ. ಅವು ಮಾಡ್ಕೊಂಡಿದ್ಮೇಲೆ ಜಲ್ ಜೀವನ್ ಮಿಷನ್ ಅಗತ್ಯ ಏನೈತೆ? ಜಲ್ ಜೀವನ್ ಮಿಷನ್ ಕೆಲಸ ಮಾಡ್ತಾ ಇದ್ರೆ ಅವ್ರು ಬಿಡುಗಡೆ ಮಾಡ್ಕೊಳ್ಳೋ ಅಗತ್ಯ ಏನೈತೆ?
ಈ ಎರಡನ್ನೂ ಸರಿದೂಗಿಸಿದ್ರೆ ಎರಡು ರೀತಿಯ ಹಗರಣಗಳು ಬೆಳಕಿಗೆ ಬರ್ತವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅಧಿಕಾರಿ ವರ್ಗ, ಗುತ್ತಿಗೆದಾರರು ಎಲ್ಲರೂ ಸೇರಿ ಜನರಿಗೆ ನೀರನ್ನು ಕುಡಿಸ್ತಾರೆ ಅನ್ನೋಂಥದ್ದು ಜಲಜೀವನ್ ಮಿಷನ್. ಈ ಮಟ್ಟಕ್ಕೆ ನೀರು ಕುಡಿಸ್ತಾರೆ ಅನ್ನೋಂಥದ್ದು ನಮ್ಗೆ ಈಗಲೇ ಅರ್ಥ ಆಗ್ತಾ ಇರೋಂಥದ್ದು. ತುಂಬ ಸರಳವಾಗಿ ಎರಡು ವಿಚಾರಗಳನ್ನ ನಾವು ಮುಂದೆ ಇಟ್ಕೊಂಡು ಹೋರಾಟ ಮಾಡ್ಬೋದು. ಎರಡೇ ವಿಚಾರ, ಅದೆಲ್ಲ ತಾಂತ್ರಿಕ ಅಂಶಗಳು ಅನುಮೋದನೆ ಪಡೆದಿರೋದು, ಇದೆಲ್ಲ ಜಯರಾಮಣ್ಣ ಮಾತಾಡ್ತಾನೆ, ಅದು ಯಾವುದಕ್ಕೂ ಹೋಗೋದಿಲ್ಲ. ಎರಡೇ ವಿಚಾರ. ಒಂದೇನಪ್ಪ ಅಂದರೆ ಆ ಪೈಪ್ಲೈನು ಕ್ವಾಲಿಟಿ ಚೆಕ್ ಆಗಬೇಕು. ಮೊದಲನೇದಾಗಿ ಪೈಪ್ಲೈನ್ ಹಾಕಿದಾರ ಹೊಸದಾಗಿ ಏನಂತ ಗೊತ್ತಾಗಬೇಕು. ಎರಡನೇದು, ಪ್ರತಿ ಊರುಗಳಲ್ಲಿ ಗುಂಡಿಯನ್ನು ತೆಗೆದು ಆ ಪೈಪ್ಲೈನು ಇವರು ಯಾವ ಕ್ವಾಲಿಟಿನಲ್ಲಿ ಹಾಕಬೇಕು ಅಂತಿದೆ ಅದನ್ನು ಹಾಕಿದಾರ ಒಂದು. ಎರಡನೇದಾಗಿ ಆ ಟ್ಯಾಂಕ್ಗಳ ನಿರ್ಮಾಣ ಆಗಿದೆಯಾ, ಆಗಿದ್ರೆ ಹೊಸ ಟ್ಯಾಂಕ, ಹಳೆ ಟ್ಯಾಂಕ್ಗೆ ಇದಕ್ಕೆ ಬಣ್ಣ ಹೊಡೆದಿದ್ದಾರೆ. ಇವಿಷ್ಟನ್ನು ಪರಿಶೀಲನೆ ಮಾಡ್ಕೊಂಡ್ಬಂದ್ಬಿಟ್ರೆ ಜಲಜೀವನ್ ಮಿಷನ್ ಎಷ್ಟು ಅವ್ಯವಸ್ಥೆಯಿಂದ ಕೂಡೈತೆ ಅಂತ. ಭಾಳ ಒಳ್ಳೆಯ ಯೋಜನೆ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ, ಜಾರಿಗೆ ತನ್ನಿ. ಈ ನಿಯಮಗಳನ್ನ ಮಾಡಿರೋಂಥವ್ರು ಯಾರು? ನೀವೇ. ಯಾರು ನಿಯಮಗಳನ್ನ ಮಾಡಿದಿರಿ, ಯಾರು ನಿಯಮಗಳನ್ನ ಪಾಲನೆಯನ್ನು ಮಾಡಲಿಕ್ಕೆ ವೇತನವನ್ನು ಪಡ್ಕೊತಾ ಇದ್ದೀರಿ, ನೀವೇ ಅಯೋಗ್ಯರಾಗ್ಬಿಟ್ರೆ, ನೀವೇ ಪಾಲನೆ ಮಾಡದೆ ಹೋಗ್ಬಿಟ್ರೆ ಇದನ್ನು ಪಾಲನೆ ಮಾಡುವಂಥವ್ರು ಯಾರು? ಇದನ್ನು ಕಾಯ್ಲಿಕ್ಕೆ ನಿಮಗೆ ಸಂಬಳ ಕೊಡ್ತೀರಂಥದ್ದು. ನಮ್ಮ ತೆರಿಗೆಯ ಹಣ ವ್ಯರ್ಥ ಆಗದ ರೀತಿಯಲ್ಲಿ ನೋಡ್ಕೊಳ್ರಪ್ಪ, ನೀವು ಉತ್ತುಂಬ್ರು ಅಂತ ಆ ಸ್ಥಾನದಲ್ಲಿ ಕೂರಿಸಿದ್ದೀವಿ, ನೀವು ಹದಂಬ್ರು ಅನ್ನೋಂಥದ್ದನ್ನ ಸಾಬೀತು ಮಾಡೋಂಥ ಕೆಲಸ ನೀವು ಮಾಡಬೇಡಿ. ಆಗಿರೋಂಥ ಭ್ರಷ್ಟಾಚಾರ ಈಗಾಗಲೇ ಆಗೋಗಿದ್ರೆ ಅದನ್ನ ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಅವ್ರ ವಿರುದ್ಧ ಕ್ರಮ ತಗೊಂಡು ಜನರ ತೆರಿಗೆ ಹಣ ಹಿಂತಿರುಗಿ ಕಟ್ಟುವಂಥ ಕೆಲಸ ಆಗಬೇಕು. ಕೇಂದ್ರ ಸರ್ಕಾರ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ರಾಜ್ಯ ಸರ್ಕಾರವನ್ನು ಇನ್ಕ್ಲೂಡ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆಯೋ ಅದೆಲ್ಲವೂ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಇಲ್ಲಿ ಜಯರಾಮಣ್ಣ ಮತ್ತು ಇಡೀ ತಂಡ ಮಾಡ್ತೈತೆ. ಇಲ್ಲಿ ನಾವು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಿ ಮಾತನಾಡ್ತಾ ಇದ್ದೀವಿ. ಅದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಜಲಜೀವನ್ ಮಿಷನ್ ಏನು ಜಾರಿ ಆಗೈತೆ ಅಲ್ಲೆಲ್ಲ ಭ್ರಷ್ಟಾಚಾರ ಮುಕ್ತವಾಗಿ ಜಲಜೀವನ್ ಮಿಷನ್ ಆಗ್ತಿದೆಯಾ, ಯೋಜನೆ ಜಾರಿ ಆಗ್ತಿದೆಯಾ ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ಜಾರಿ ಆಗಬೇಕು ಅನ್ನೋಂಥ ಒಂದು ಸಣ್ಣ ಆಗ್ರಹವನ್ನು ಇಟ್ಕೊಂಡು ನಾವಿಲ್ಲಿ ಮಾಡ್ತಾ ಇರೋಂಥದ್ದು. ಕೇಳಲಿಕ್ಕೆ ಭಾಳ ಸುಲಭ, 3 ಅಕ್ಷರ JJM. ಬಟ್ ಇದು ಕಥೆನೂ ಅಲ್ಲ, ಕಾದಂಬರಿನೂ ಅಲ್ಲ, ಬೃಹತ್ ಗ್ರಂಥ, ಭ್ರಷ್ಟಾಚಾರದ ಬೃಹತ್ ಗ್ರಂಥ. ಎಷ್ಟು ಓದ್ತಿರೋ, ಎಷ್ಟು ತೆಗಿತಿರೋ ಅಷ್ಟು ಪುಟ ಓಪನ್ ಆಯ್ತಾ ಹೋಗುತ್ತೆ, ಮುಗಿಯೋದೇ ಇಲ್ಲ, ಅಂತ್ಯ ಅಂತೂ ಇಲ್ಲ. ಹೌದು, ಅದು ಭ್ರಷ್ಟ. ಇದು ಜ್ಞಾನ ಇಲ್ಲದೆ ಇರ್ಬೋದು. ಪಂಚಾಯತಿಯಲ್ಲಿ ಏನೇನು ಅವ್ಯವಹಾರ ಮಾಡ್ತಾರೆ, ಇಲ್ಲಿಂದ ಏನಾಗಿದೆ, CO ಇಂದ ಏನಾಗಿದೆ, ನಾವು ಸ್ವಲ್ಪ ಸೀನಿಯರ್ದು ಮಾರ್ಗದರ್ಶನ ತಗೊಂಡು ತುಂಬ ಒಂದು 16 ಕೇಸ್ DLS ಸ್ಟೂಡೆಂಟ್ ಆಗಿದ್ದು ಹಾಕಿದ್ದು. ಅದರಲ್ಲಿ ಒಂದು ಏನು ಮಾಡಿದ್ರು ಅಂದರೆ ನರೇಗಾ ಯೋಜನೆ. ನರೇಗಾ ಯೋಜನೆಯಲ್ಲಿ ಏನು ಮಾಡಿದ್ರು, ಅಲ್ಲಿ ಯಂತ್ರೋಪಕರಣ ಉಪಯೋಗಿಸಬಾರ್ದು ಮತ್ತು ಸ್ಥಳೀಕರಿಗೆ ಸಂಬಳ ಕೊಡಬೇಕು, ಅಲ್ಲೆಲ್ಲ ಕೆಲಸ ತಗೋಬೇಕು ಅಂತ. ಆದರೆ ಇಲ್ಲೇ ಅಳವಾಡಿಯನ್ನು ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡಿದ್ರು, ಅಲ್ಲೆಲ್ಲ JCB ತಂದು ಕೆಲಸ ಮಾಡ್ತಿದ್ರು. ಮತ್ತು ಒಂದು ದೊಡ್ಡದು ಏನು ಅವ್ಯವಹಾರ ಭ್ರಷ್ಟಾಚಾರ ಆಗಿತ್ತು ಅಂದರೆ, ಆ ಊರವ್ರು ಎಲ್ಲರ ಹೆಸರಿಗೂ ದುಡ್ಡು ಹಾಕ್ಸೋದು, 2,200 ರೂಪಾಯಿ ದುಡ್ಡು ಹಾಕ್ಸೋದು, ಅವ್ರಿಗೆ 100 ರೂಪಾಯಿ ಕೊಡೋದು, ಮಿಕ್ಕಿದೆಲ್ಲ ಪಂಚಾಯತಿ ತಗೊಳ್ಳೋದು. ಇದನ್ನ ನಾವು ಒಂದು ವಾರ ಪ್ರಜಾವಾಣಿಲಿ 1 ವಾರ ಸರಣಿ ಬರಂಗ್ ನೋಡ್ಕೊಂಡಿದ್ದು. ಇದರಿಂದ ಅಲ್ಲಿ ಪಂಚಾಯತಿಯಲ್ಲಿ PD1 ವಜಾ ಆದ, ಇನ್ನೊಬ್ಬ ಅಲ್ಲಿ ಅಧ್ಯಕ್ಷ ಸದ್ಯ ಹೋಗ್ಬಿಟ್ಟ. ಏನಂದ್ರೆ ಈ ತರ ನಾವು ಸಣ್ಣ ಪುಟ್ಟದಕ್ಕೆಲ್ಲಾನು ಕ್ವಶನ್ ಮಾಡಿ ಬರಬೇಕು ಅಂದ್ರೆ ನಮ್ಗೆ ಒಂದು ನೈತಿಕ ಮಾರ್ಲಿಟಿ ಇರಬೇಕು. ಈಗ ನಾವು ಕಳ್ಕೊಬಿಟ್ಟಿದ್ದೀವಿ. ಈಗ ಏನ್ ಮಾಡಿದೀವಿ ಅಂದ್ರೆ 500, 1000, 2,000ಕ್ಕೆಲ್ಲ ನಮ್ಮನ್ನು ನಾವು ಅಡಂಬಿಡ್ಬಿಟ್ಟಿದ್ದೀವಿ ರಾಜಕಾರಣಿಗಳಿಗೆ. ಅವನ್ ಬರ್ತಾನೆ 500 ರೂಪಾಯಿ ಕೊಟ್ರೆ ಅವ್ನಿಗೆ ಓಟ್ ಹಾಕ್ತೀನಿ, 1,000 ರೂಪಾಯಿ ಕೊಡ್ತೀನಿ. ಹಿಂಗೆ ನಾವು ನನ್ನನ್ನು ನಾನು ಅಡ ಮಾಡಿಕೊಂಡು ಒಂದು 5 ವರ್ಷ 3 ವರ್ಷಕ್ಕೆ ಅಡ ಮಾಡಿಕೊಂಡಿದ್ರೆ ನಾನು ಕೇಳಕ್ಕೆ ಬರಲ್ಲ ನಾನು. ಸೊ ಮತ್ತೆ ಇನ್ನೊಂದು ಏನಂದ್ರೆ ಯಾರು ತಪ್ಪೋಗಿಸ್ಬೇಡಿ. ಪ್ರತಿ ಬಾರಿ ಹೋದಾಗ ಒಂದು ಹೇಳ್ತೀನಿ, ಇಲ್ಲಿ ಜಲಜೀವನ್ ಮಿಷನ್ಗೆ ನಾನು ಸೀನಿಯರ್ ಜೊತೆ ಬಂದಾಗೆಲ್ಲ ನೋಡ್ತೀನಿ, ಇಲ್ಲಿ ಯಾರ್ಯಾರು ಮುಖಗಳೈತೆ ಅಷ್ಟೇ ಜನನೇ ನಾನು ನೋಡ್ತೀನಿ. ಬಂದ್ರೆ ಒಂದು 2-3 ಜನ ಜಾಸ್ತಿ ಬರೋದಷ್ಟೇ. ಈಗ ಅದರಲ್ಲಿ ಈಗ ಏನು ನಿಮ್ಮ ಮಗನ ನೀರು ಕುಡಿತೀರಾ, ಬೇರೆಯವ್ರ ಮಗನ ನೀರು ಕುಡಿ, ಈ ಮಕ್ಕಳನ್ನು ಕುಡಿತಾರೆ. ನಿಮ್ಮ ಮನೆಯಲ್ಲಿ ಒಬ್ಬೊಬ್ರು ಯಾರು ಕರ್ಕೊಂಡು ಬರಬೇಕು. ನಾವು ಯಾಕೆ ಕರ್ಕೊಂಡು ಬರಲ್ಲ? ಯಾವುದೋ ಪಿಕ್ಚರ್ಗೆ ಹೋಗ್ಬೇಕು, ಇಲ್ಲ ಮದುವೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಸ್ಕೂಲಿಂದ ರಜಾ ತಗೊಂಡು ಕರ್ಕೊಂಡು ಬರ್ತೀವಿ. ಈಗ ಎಲ್ಲ ನೀವು ಮಾತ್ರ ಫಲಾನುಭವಿಗಳಿರ್ತೀರ. ಈಗ ಇದನ್ನ ಸರಣಿನ ನಾವು ಮುಂದುವರಿಸ್ತೀನಿ, ಸ್ವಲ್ಪ ಗುಂಪು ಬೇಕು ಅಂದ್ರೆ ಅವ್ನು ಬರಲಿಲ್ಲ ಇವನು ಬರಲಿಲ್ಲ ಅಂತ ಅನ್ನೋ ಬದಲು ನಮ್ಮ ಪಕ್ಕದ ಮನೆ ಇಲ್ಲ ನಮ್ಮ ಮನೆಯಲ್ಲೇ ಒಬ್ರನ್ನ ಕರ್ಕೊಂಡು ಬಂದರೆ ನಮಗೂ ಸ್ವಲ್ಪ ಜನ ಬೆಂಬಲ ಸಿಗುತ್ತೆ.
ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಈ ಜಲಜೀವನ್ ಮಿಷನ್ ಬಗ್ಗೆ ಎಷ್ಟೊಂದು ಜನಕ್ಕೆ ಡಾಕ್ಯುಮೆಂಟೇಶನ್ ಇರೋದೇ ಇಲ್ಲ, ಅವ್ರಿಗೂ ಕೂಡ ನೀರು ಕೊಟ್ಟಿರ್ತಾರೆ. ಈಗ ಸರ್ವೆ ನಂಬರ್ 135 ಇದ್ರೆ 136 ಅವ್ನು ಹಾಕಿಸ್ಕೊಬಿಟ್ಟು ಆ ಪ್ರಾಪರ್ಟಿನೂ ನನ್ನದೇ ಅಂತ ಇರೋ ಕೇಸ್ಗಳು ಕೂಡ ನಾವು ನಡೆಸ್ತಿದ್ದೀವಿ. ಯಾಕೆಂದರೆ ಡಾಕ್ಯುಮೆಂಟೇಷನಲ್ಲಿ ನೀರು ತೊಗೊಂಡಿದ್ದೀನಿ, ಕರೆಂಟ್ ತೊಗೊಂಡಿದ್ದೀನಿ, ಈ ಪ್ರಾಪರ್ಟಿನೇ ನಂದು ಮತ್ತು ಎಷ್ಟೊಂದು ಜನರ ಮೇಲೆ ಅವ್ರು ಸುಮ್ಮನೆ ಫೇಕ್ ಕೇಸ್ ಹಾಕ್ಕೊಂಡು ಅವರಿಂದ ಇವ್ರಿಗೆ ಅಲ್ಲಿ ದುಡ್ಡನ್ನ ವಸೂಲು ಮಾಡುವಂಥ ಪ್ರವೃತ್ತಿ ಕೂಡ ಬೆಳೀತಿದೆ. ಸೊ ಏನು ಮಾಡಬೇಕು ಅಂದರೆ ಈ ಜಲಜೀವನ್ ಮಿಷನ್ ಆಗಿರ್ಬೋದು, ಇದೊಂದೇ ಅಂತಲ್ಲ, ಬೇರೆ ಯಾವುದೇ ಯಾವುದೋ ಒಂದು ಭ್ರಷ್ಟಾಚಾರ ಆಗ್ತಾ ಇಲ್ಲ, ಏನೋ ಒಂದು ತಪ್ಪ ಆಗ್ತಾ ನಾವು ಕ್ವಶನ್ ಮಾಡೋದು ಕಲಿಬೇಕು. ಕ್ವಶನ್ ಮಾಡೋದು ಹೆಂಗೆ ಕಲಿಬೇಕು ಅಂದರೆ ನಾವು ಈಚೆ ಬಂದು ಕೇಳಬೇಕು. ಅಂಥ ನೈತಿಕತೆನ ನಾವು ಇಲ್ಲ ನಮ್ಮ ಮಕ್ಕಳು ಬೆಳೆಸ್ಕೊಳೋವರೆಗೂ ಕೂಡ ನಾವು ಹಿಂಗೆ ಬರ್ತಾನೆ ಇರ್ತೀವಿ, ನೀವು ಹಿಂಗೆ ಕೂರ್ತಿರ್ತೀರಾ, ಈಗ ಹೇಳಿದ್ರೆ ಯಾರು ಇದು ಕಾದಂಬರಿ ಎಲ್ಲ ಗ್ರಂಥ ಇದು ತೆಗೆದಷ್ಟು ಮುಗಿದೇ ಇರೋ ಗ್ರಂಥನೇ ಕೂಡ ಇದು. ನಾವು ಏನು ಮಾಡಿದ್ದೀವಿ ಅಂದ್ರೆ ನಮ್ಮಂತ ನಾವೇ ಬರ್ಕೊಂಡು ಹೋಗ್ತಾ ಇದ್ದೀವಿ, ಯಾರೂ ಬಂದು ಬಲವಂತವಾಗಿ ಬರೀತಿಲ್ಲ ಈ ಗ್ರಂಥಗಳನ್ನ. ಈಗ ನಾನು ಪೇಜ್ ತೆಗಿತೀನಿ, ಸುಮ್ಮನೆ ಬರ್ಕೊಂಡು ಹೋಗ್ತಿದ್ದಾನೆ ಅಷ್ಟೇ. ಇದನ್ನ ನಾವೊಂದು ಒಗ್ಗಟ್ಟಾಗಿ ಒಂದು ಮನೆಯಿಂದ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಪ್ರತಿಭಟನೆಗಾಗಿರ್ಬೋದು, ಅಕ್ಕಪಕ್ಕ ಯಾರೇ ಬರಲಿಲ್ಲ, ಅವ್ನು ಬರಲಿಲ್ಲ, ಅವ್ರ ಮುಖಂಡ ಬರಲಿಲ್ಲ, ಇವ್ನ ಮುಖಂಡ ಬರಲಿಲ್ಲ ಅನ್ನೋದು ನಮ್ಮ ಮನೆಯಿಂದ ನಾವು ಒಬ್ಬರನ್ನ ಕರ್ಕೊಂಡು ಬರೋದ. ಅಲ್ಲಿವರೆಗೂ ಈ ಪ್ರತಿಭಟನೆ ತುಂಬ ಒಗ್ಗಟ್ಟಾಗಿ ಆಗೋದು ನನಗೆ ಸ್ವಲ್ಪ ಡೌಟ್ ಇದೆ. ಇವೆರಡು ಮಾತಾಡಿ ಮುಗಿಸ್ತೀನಿ. ಇಟ್ಕೊಂಡಿರ್ತಕ್ಕಂಥ ಹೋರಾಟಗಾರ ಇವಾಗ ನಮ್ಮ ಯುವ ವಕೀಲರು ಹೇಳಿದ್ರು, ಬರ್ತಾ ಬರ್ತಾ ಜನ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬರ್ತಾ ಇಲ್ಲ, ಯಾರು ಲೀಡರ್ಗಳಾಯ್ತಲ್ಲ. ನಿಜ. ಒಂದು ಸ್ಕೂಲ್ಗೆ ಒಬ್ಬರೇ ಟೀಚರು, ಅವನು ಹೋರಾಟಗಾರ, ಅದೇ ತರ ನಾವು ಹೋರಾಟಗಾರ. ಇಡೀ ಒಂದು ಕೋರ್ಟ್ಗೆ ಒಬ್ಬರೇ ಜಡ್ಜು, ಮಿಕ್ಕಿದರೆಲ್ಲ ಬರ್ತಾರೆ, ನಾವೆಲ್ಲ ಜಡ್ಜ್ಗಳು. ಅದಕ್ಕೋಸ್ಕರ ನಾವು ಯಾರೂ ಅಂಜಬಾರ್ದು. ಸತ್ಯನ ಎತ್ತಿಡಿಯಕ್ಕೆ ಒಬ್ಬ ಇದು ಹಿಂಗೆ ಕಪ್ಪು ಅಂತ ಹೇಳಕ್ಕೆ ಒಬ್ಬರೇ ಸಾಕು, 106 ಜನ ಬೇಕಾಗಿಲ್ಲ. ಆದ್ರೂ ಬರ್ಬೇಕಾಗಿತ್ತು. ಅವ್ರು ಹೇಳ್ತಾ ಇರೋದು ಅಂದ್ರೆ ಸ್ವಾತಂತ್ರ್ಯ ಕೊಡ್ಸಾಗ 40 ಕೋಟಿ ಜನ ಇದ್ರು, ಒಂದು 4,000-5,000 ಜನ ಹೋರಾಟ ಕೊಡ್ತಾ ಇದ್ರು. ಒಂದು ಮನೆ ಒಂದು 100 ಜನ ಇರ್ತಾರೆ, ಎಲ್ಲಾರು ಯಜಮಾನರಾಗ್ಬಿಟ್ರೆ ಮನೆ ಹೊರಟೋಗ್ಬಿಡ್ತದೆ. ಒಬ್ಬನೇ ಯಜಮಾನ ಆಗ್ಬೇಕು. ಈಗ ಬಂದಿರೋರಲ್ಲಿ ಇಡೀ ಕರ್ನಾಟಕ ಚೇಂಜ್ ಮಾಡ್ಬೋದು, ಇಡೀ ಮಂಡ್ಯ ಜಿಲ್ಲೆನ ಭ್ರಷ್ಟಾಚಾರ ಮುಕ್ತಗೊಳಿಸ್ಬೋದು. ಅದಿರ್ಲಿ, ಒತ್ತಟ್ಟಿಗಿರ್ಲಿ. ಈ JJM ಜಲ್ ಜೀವನ್ ಮಿಷನ್ ಮನ ಮನೆಗೂ ಗಂಗೆ, ನಾವು ಫಸ್ಟ್ ಬಂದಾಗ ಒಂದು ಟ್ಯಾಗ್ಲೈನ್ ಕೊಟ್ವಿ, ಜಲ್ ಜೀವನ್ ಮಿಷನ್ ದುಡ್ಡು ಅಧಿಕಾರಿಗಳ ಬಾಯಿಗೆ ಲಡ್ಡು. ಏನಕ್ಕೆ ಅಂತ ಒಂದು ಯೋಜನೆನ ಅನುಷ್ಠಾನಗೊಳಿಸ್ತಾರೆ, ಅನುಷ್ಠಾನನ ಕಾರ್ಯರೂಪಕ್ಕೆ ತರೋದು ಅಧಿಕಾರಿಗಳು, ಅನುಷ್ಠಾನಗೊಳಿಸೋದು ಬಿಳಿ ಕಾಲರ್ ಕೂತಿರೋ ಲೋಕಸಭೆ, ರಾಜ್ಯಸಭೆ, ನಮ್ಮ ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಕೂತಿರೋ ವೈಟ್ ಕಾಲರ್ಗಳು. ಅವರು ಯೋಜನೆನ ಅನುಷ್ಠಾನಗೊಳಿಸ್ತಾರೆ, ಇವರು ಕಾರ್ಯರೂಪಕ್ಕೆ ತರ್ತಾರೆ. ಇದು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾರೆ ಅಂದ್ರೆ, ಒಂದು ಜೈಲ್ ಇರುತ್ತೆ ಮರದಲ್ಲಿ, ಒಬ್ರು ಕಲ್ಲು ಹೊಡಿತಾರ, ಇನ್ನೊಬ್ಬ ಕೆಳಗೆ ಕೂತಿರ್ತಾನೆ, ಬಾಯಿ ಬಿಡ್ತಾನೆ, ಅವನಿಗೋಸಿ ಬೀಳುತ್ತೆ. ಬಿಚ್ಚಾಕ್ ಹೋಗ್ತಾನೆ, ಅವನಿಗೋಸಿ ಬೀಳುತ್ತೆ. ಅದಕ್ಕೆ ಬೆಂಕಿ ಹಾಕ್ತಾನೆ, ಅವನಿಗೋಸಿ ಬೀಳುತ್ತೆ. ಕೊನೆಗಿಲೇದಿಷ್ಟೇ. ಅದೇ ರೀತಿ ಇದಾಗಿರೋದು ಜಲ್ ಜೀವನ್ ಮಿಷನ್. ಸರ್ಕಾರದಲ್ಲಿ ನಮ್ಗೆ ಟ್ಯಾಕ್ಸ್ ದುಡ್ಡಿರುತ್ತೆ, ಆ ದುಡ್ಡನ್ನ ಸುಮ್ಮನೆ ಕೇಳಕ್ಕಾಗಲ್ಲ, ಅದಕ್ಕೊಂದು ಹೆಸರು ಕೊಟ್ರು, ಅದೇ ಜಲ್ ಜೀವನ್ ಮಿಷನ್. ಪ್ರತಿ ಹಳ್ಳಿಲಿ 200-300 ಮನೆ ಇರ್ತವೆ, 200-300 ನಲ್ಲಿ ಇದೆ. ಇವ್ರನ್ನ ನನಗೆ ನೀರು ಕೊಡಪ್ಪ ಅಂತ ಕೇಳಿದಾರೆ ಯಾರು? ಶುದ್ಧ ಘಟಕ ಕುಡಿಯುವ ನೀರು ಯೋಜನೆಗಳಿದೆ, ಬೋರ್ವೆಲ್ಗಳಿದೆ. ಆಯ್ತು, ನೀವು QC ಕ್ವಾಲಿಟಿ ಕಂಟ್ರೋಲರ್ನ ಕಳಿಸಿ ಯಾವ್ಯಾವ ಊರಿಗೆ ಏನೇನು ಅಗತ್ಯ ಐತಿ ಅಂತ ಕೇಳಿದ್ರ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಇಟ್ಟಿದ್ದೀರಿ, ಅವ್ರಿಗೆ 10% ಇದ್ರ ಟೋಟಲ್ ಅಮೌಂಟ್ ಅಲ್ಲಿ ಕಳೆದಿದ್ದೀರಿ. ಒಂದು ಊರಿಗೆ ಹೋಗಿ ಈ ಕ್ವಿಡಲ್ಸ್ ಪೈಪ್ ನ ಹಾಕಿ ಎಷ್ಟು ವರ್ಷ ಆಯ್ತು, ಅವರು ಡ್ರೈನೇಜ್ ಆಗ್ತಾ ಇದಾರ, ಪೈಪ್ ನ ರಸ್ತೆಗೆ ಆಗ್ತಾ ಇದಾರ. ಒಂದು ಸಂಗಾಪುರ ಅಂತ ಒಂದು ಊರಿದೆ, ಆ ಊರಲ್ಲಿ ಜಲ್ ಜೀವನ್ ಮಿಷನ್ ಪೈಪ್ ನ ಡ್ರೈನೇಜ್ ಒಳಗೆ ಹಾಕೋರೆ. ಹೆಸರು ಶುದ್ಧ ಕುಡಿಯುವ ನೀರು, ಅವ್ರು ಹಾಕಿರೋದು ಡ್ರೈನೇಜ್ ಒಳಗೆ. ಇದು ಏನಕ್ಕೆ ಇದು ಜಲ್ ಜೀವನ್ ಮಿಷನ್ ನ ಕೈ ಎತ್ಕೊಬೇಕು ಏನಕ್ಕೆ ಅಂತ ಗೊತ್ತಾದದ್ದು ಅಂದ್ರೆ, ಇದನ್ನ ಟೆಂಡರ್ ಕೂಗಿರೋರು ಒಬ್ಬ ಸುಮಾರು ಒಂದು 20-30 ಯೂನಿಟ್ ಕೂಗಾರೆ. ಅವರಿಂದ 2ನೇ ಕೈ ಬದಲಾವಣೆ ಇತ್ತು, ಅವ್ರಿಗೆ ಸ್ವಲ್ಪ ಜೋರಾಗಿರೋರು. ಆಮೇಲೆ 3ನೇ ಕೈ, ಆಮೇಲೆ ಈ ಲೋಕಲ್ ನ ಸ್ಟಾರ್ಟ್ ಆದ್ರು, ನನ್ನೂರು ನನಗೆ ಕೊಡು ಕೆಲಸ. 4 ಕೈ ಬದಲಾವಣೆ ಆಯ್ತು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಗೊತ್ತಾ? ಕೈಯಿಂದ ಕೈ ಬದಲಾವಣೆ ಆಯ್ತಾ ಇದ್ರೆ
ಅದು ಪರ್ಸೆಂಟೇಜ್ ಹೋಗುತ್ತೆ. ಈಗ ನನ್ನೂರೇ ನನಗೆ ಕೊಡು ಅಂತ ಕೇಳಿದೆ, ಅಲ್ಲಿ ಅಡಚಣೆ ಮಾಡಿದ್ರಲ್ಲ ಅವ್ರಿಗೆ ಈ ದೇವಸ್ಥಾನಕ್ಕೆ 2 ಲಕ್ಷ ಕೊಡ್ತೀನಿ ಅಂತ. ಯಾಕೆ? ನೀನು ನೀಟಾಗಿ ಕೆಲಸ ಮಾಡಿದ್ಮೇಲೆ ಊರಿಗೆ 2 ಲಕ್ಷ ಏನು ಕೊಡ್ತಾ ಇದೆಯಾ? ಅದು ಒತ್ತಡಕ್ಕೆ. ಇನ್ನ ಒಂದು 3-4 ಜನ ಕಂಟ್ರಾಕ್ಟರ್ ಹೇಳಿದಂತ ನಗ್ನ ಸತ್ಯ, ನಾವು ರಾಜಕಾರಣಿಗಳಿಗೆ 10% ಕೊಡ್ತಾ ಇದ್ದೀವಿ. 1 ಕೋಟಿ ಅಂದ್ರೆ 10 ಲಕ್ಷ ಕೊಡ್ತಾರಂತೆ. ಅದನ್ನೂ ಒತ್ತಿಟ್ಟಿರುವ ಸ್ವಾಮಿ. ಇಂಜಿನಿಯರ್ಗಳ ತಂಡಕ್ಕೆ ಬಂದು ಇಂಜಿನಿಯರ್ಗಳದ್ದು ಒಂದು 20-30% ಅಂತಾರೆ. ಕಂಟ್ರಾಕ್ಟರ್ದು 4-5 ಬದಲಾವಣೆ ಐತೆ, 5% 100 ರೂಪಾಯಿಲಿ 60 ರೂಪಾಯಿನ ನೀವೇ ತಿಂದ್ಬಿಟ್ರೆ ಮುಂಡೆ ಮಕ್ಕಳ, ಇನ್ನ 40 ರೂಪಾಯಿ ಏನ್ ಮಾಡೋದು? ಏನ್ ಮಾಡ್ತೀರಿ? ಇಡೀ ದೇಶನ ಕೊಳ್ಳೆ ಹೊಡಿತಾರು ತಾಲೂಕ್ ಆಫೀಸ್ ಅಲ್ಲ, ಜಿಲ್ಲಾ ಆಫೀಸ್ ಅಲ್ಲ, ಕಾಮಗಾರಿಗಳು ನಡೀತೇವಲ್ಲ, ಗ್ರಾಮ ಪಂಚಾಯತು, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, PW ಇಲಾಖೆ, ನೀರಾವರಿ ಇಲಾಖೆ, ಇಲ್ಲೊಂದೈತೆ ಆರ್ಮಿ, ಲ್ಯಾಂಡ್ ಆರ್ಮಿಗಳು ನಿಯತ್ತಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ಲ್ಯಾಂಡ್ ಆರ್ಮಿ ಅಂತಿದ್ರೆ ಇವರು. ಮತ್ತೆ ಇಲ್ಲಿ ಮಂಡ್ಯ ನಿರ್ಮಿತಿ ಕೇಂದ್ರ, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಏನ್ಕೆ ಮೊದಲು KRS ಕೊಟ್ಟಿದ್ರು 100 ವರ್ಷ ಆಯ್ತು, ಇನ್ನೂ 100 ವರ್ಷ ಬರ್ತದೆ. ಈಗ ದಬಾಯಿಸಿ ಒತ್ತುಬಿಟ್ರೆ ಕಾಂಪೌಂಡ್ ಬಿದ್ದೈತದೆ. ಫಸ್ಟ್ ಕಂಟ್ರಾಕ್ಟರ್ ಬರ್ತಾರೆ, 100 ಮೂಟೆ ಹಾಕೊಂತ ಇಂಜಿನಿಯರ್ ಬಂದು ನನಗೆ 20 ಮೂಟೆ ಕೊಡು ಅಂತಾನೆ. ಇನ್ನೊಬ್ಬ ಬಂದು 20 ಮೂಟೆ ಕೊನೆಗೆ ಗುಡಿಯೋದು 2 ಮೂಟೆ ಕಟ್ತಾವ್ರೆ. ಇದೇ ತರ ಏನಾದ್ರೂ ಸಾರ್ವಜನಿಕರು ಇದೊಂದು ಎಚ್ಚರಿಕೆ ಗಂಟೆ ಕೊಡ್ತೀನಿ. ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ನಾವು ಕೇಳೋರಲ್ಲ, ನಾವು ಕೇಳೋರ್ನ ಏನಪ್ಪ ಪ್ರಶ್ನೆ ಮಾಡ್ತಾವನೆ ಅಂತ ನಿಮ್ಗೆ ಇವಾಗ ತನ್ನಿಸ್ತಾ ಐತೆ. ಕೊನೆಗೆ ನಿಮ್ಮ ಅಲ್ಲ ಕಟ್ಟಿರೋ ಟ್ಯಾಂಕು ಎಲ್ಲ ನಿಮ್ಮಲ್ಲೇ ಅಲಿಕತ್ತದೆ. ರಸ್ತೆಗಳ ಅಡ್ಡಿಗಳಲ್ವಾ, ಒಂದನಾರ ಮುಚ್ಚಿದಾರ? ಯಾವ ಊರ್ಗಾರ ಹೋಗಿ ಒಂದು ರಸ್ತೆನಾರ ಮುಚ್ಚಿದಾರ? ಟಾರ್ ರೋಡ್ ಆದ್ರೆ ಮುಚ್ಚಿದ ಮಾತ್ರ ಟಾರ್ ರೋಡ್ ಹಾಕ್ಬೇಕು, ಕಾಂಕ್ರೀಟ್ ರೋಡ್ ಆದ್ರೆ ಕಾಂಕ್ರೀಟ್ ಕೊಡ್ಬೇಕು, ಕಾಂಕ್ರೀಟ್ ಹಾಕ್ಬೇಕು. ಯಾವ್ದಾರ ಮಾಡ್ತಾ ಇದಾರ? ಒಂದು ಪೈಪ್ಗೆ 1 ಮೀಟರ್ಗೆ ಏನಕ್ಕೆ ಪೈಪ್ ಲೈನೇ ಮಾಡ್ತಾವ್ರೆ ಅಂತ ಇವರು ಎಸ್ಟಿಮೇಟ್ ಅಲ್ಲಿ 1080 ರೂಪಾಯಿ ಇದೆ 1 ಮೀಟರ್ಗೆ. ಇವ್ರು ಮಾಡ್ತಾ ಇರೋದು 100 ರೂಪಾಯಿದು. ಎಷ್ಟು ಪರ್ಸೆಂಟೇಜ್ ಸಿಕ್ತು? ಭತ್ತವ 40,000 ರೂಪಾಯಿಗೆ ಬೆಳೆದ್ರೆ ಸಿಗೋದು 30,000. JJM ಮಾಡಿದ್ರೆ 100 ರೂಪಾಯಿ ಮಾಡಿದ್ರೆ 980 ರೂಪಾಯಿ ಸಿಗ್ತದೆ. ಯಾಕೆ ಮಾಡಬಾರ್ದು? ನಮ್ಮೆಲ್ಲನೇ ಗುತ್ತಿಗೆದಾರರು, ಇಂಜಿನಿಯರ್ಗಳು, ಅಧಿಕಾರಿಗಳು, ಹೋರಾಟಗಾರನ ಅಮ್ಮುರಿತೀವಿ ಅಂತಾರೆ. ನಿಮ್ ಕೈಲಿ ಏನಾಗತ್ರಪ್ಪ? ಕೊಲೆ ಮಾಡಿಸ್ಬೋದು ಅಷ್ಟೇ ನೀವು. ಅದು ಬಿಟ್ಟು ಏನೋ ಒಂದು ಕೊಲೆ ಮಾಡಿಸಿದ್ರೆ 100 ಜನ ಬಿಡ್ತಾರೆ. ನಿಮ್ಮ ಆಟಾಟೋಪಕ್ಕೆ, ನಿಮ್ಮ ದುಡ್ಡಿನ ತರ್ಪಕ್ಕೆ, ನಿಮ್ಮ ದೌಲಕ್ಕೆ ಎದುರಂತ ಹೋರಾಟಗಾರಲ್ಲ. ದೇಶಕ್ಕೋಸ್ಕರ ಸೈನಿಕರು ಪ್ರಾಣ ಕೊಡ್ತಾರೆ, ಸಾರ್ವಜನಿಕರಿಗೋಸ್ಕರ ಸಂಘಟಕರು ಪ್ರಾಣ ಕೊಡ್ತೀವಿ. ನಿಮ್ಮ ದೌಲತ್ಗಿರಿನ, ನಿಮ್ಮ ಅಧಿಕಾರ ತರ್ಪನ ನೀವೇ ಇಟ್ಕೊಳ್ಳಿ. ಇಂಜಿನಿಯರ್ಗೆ ನಮ್ಮ ಜಯರಾಮಣ್ಣವ್ರು ಒಂದ್ಸಲಿ ಕೇಳಕ್ ಹೋದ್ರು, ಏನ್ರಪ್ಪ ಹಿಂಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇಂಜಿನಿಯರ್ ಜಯರಾಮಣ್ಣ ಮಾತಾಡುತ್ತ. ಅದ್ರಲ್ಲಿ ಏನಿದೆ ಸಂಭಾಷಣೆ? ಶಾಸಕರು ಕೇಳು. ಯಾವ ಶಾಸಕರನ್ನ ಸ್ವಾಮಿ? ಮಿಸ್ಟರ್ ಶ್ರೀಧರ್. ಯಾವ ಶಾಸಕರು? ಅದ್ರ ಮೇಲೆ ಇನ್ನೊಂದು ದಿನ ಒಂದು 7-8 ಜನ ಓದ್ಲಿ. AEE ನಾನು ಇಂಜಿನಿಯರ್ ಹೆಂಗ್ ಹೇಳ್ತೇನೆ ಅಂದ್ರೆ ಅಂತ ಕಮಿಷನ್ ಕೊಟ್ಟು ಸಾಕೇನ? ಏನಪ್ಪ ಗುರುವೆ ಅಂತ ರಾಘು ಕೇಳಿ. ಯಾರು ಸ್ವಾಮಿ? ಯಾರು? ನಾನು ಒಂದ್ಸಲ ಸರ್ವೆ ಮಾಡಿದೆ ಮಂಡ್ಯ ತಾಲೂಕಲ್ಲಿ 20,000 ಜನ ರಾಘುಗಳು ಸಿಕ್ಕಿದ್ರು. ಯಾರಾಗು? ನೀವು ಮಾಡ್ತಾ ಇರೋದು ನಮ್ ಸೇವೆನೋ ಇಲ್ಲ ಇನ್ನೊಬ್ಬರ ಸೇವೆನೋ? ಅಧಿಕಾರಿಗಳೇ ಏನೇ ಆದ್ರೂ ಕೊನೆಗೆ ಸಸ್ಪೆಂಡ್ ಆಗ್ಯಾರ ನೀವೇ, ಅದು ಬಲಿಪಶು ನೀವೇ. ದಯಮಾಡಿ ಇದೊಂದು ದೊಡ್ಡ ಕರ್ಮಕಾಂಡ. ನಾವು ಇಡೀ ಸಾರ್ವಜನಿಕರು ಎಲ್ಲ ಇಲಾಖೆಗಳಿಗೂ ಸುತ್ತಿ ಚಪ್ಪಲಿ ಹರಿದೋಗವೆ. ಜೀವನ ಸಾಕಪ್ಪ ಅನಿಸ್ಬಿಟ್ಟದೆ, ನಿಮ್ ತಂಟೆ ಬೇಡ ಅನಿಸ್ತದೆ. ಆದ್ರೆ ಇಲ್ಲಿ ಕೂತಿರೋರು ಮಾತ್ರ ಏನು ಅನ್ನಲ್ಲ, ಕೊನೆಯ ಜೀವ, ಕೊನೆಯ ತೊಟ್ಟು ರಕ್ತ ಇರೋ ತನಕ ಹೋರಾಟ ಕೊಡ್ತೀವಿ. ನಿಮ್ಗೆ ಎಚ್ಚರಿಕೆ ಇರಲಿ. ಆಮೇಲೆ ಆದ್ರೂ ರಾಮರಾಜ್ಯ ಬರುತ್ತೆ, ನಿಮ್ಮ ರಾವಣರನ್ನ ಅಮುಕ್ತೀವಿ. ಈ ಒಂದು ನಿಮ್ಮ ಇದಕ್ಕೆ ನಾವ್ಯಾರು ಬಗ್ಗರಲ್ಲ, ಜಗ್ಗರಲ್ಲ, ಅಂಜೋದಿಲ್ಲ, ಅಳ್ಕೋದಿಲ್ಲ. ಈ ಹೋರಾಟ ನಡೀತದೆ. ನಮಗೆ ಕೊನೆಗೆ ಒಂದೇ ಒಂದು ನಾವು ಕೇಳ್ತಾ ಇರೋದು, ಉನ್ನತ ಮಟ್ಟದ ಟೆಕ್ನಿಕಲ್ ಟೀಮ್ ನ ರಚನೆ ಮಾಡಿ
ತನಿಖೆಗೆ ಒಳಪಡಿಸಿ ಅಲ್ಲಿ ತನಕ ಈ ಒಂದು ಚಳುವಳಿ, ಈ ಒಂದು ಅನಿರ್ದಿಷ್ಟಾವಧಿ ಚಳುವಳಿ ಮುಂದುವರಿತದೆ. ಧನ್ಯವಾದಗಳು. ಇದ್ರ ಬಗ್ಗೆ ನಾವು ಕೇಳಿದ್ರೆ ಯಾವುದೇ ಅಧಿಕಾರಿಗಳ ಹತ್ರ ಉತ್ತರ ಇಲ್ಲ, PDO ಹತ್ರ ಉತ್ತರ ಇಲ್ಲ. ಒಟ್ಟಾರೆ ಪೈಪ್ಲೈನ್ ಮಾಡ್ಬೇಕು, ಪೈಪ್ಲೈನ್ ಮಾಡ್ಬಿಟ್ಟು ಹೊಂಟೋಗ್ಬೇಕು, ಏನ್ ನೀರ್ ಬಿಡ್ತಾರೆ ಏನೋ ಗೊತ್ತಿಲ್ಲ, ಅದೆಲ್ಲ ನಿಂತಿರ್ಬೇಕಲ್ಲ. ಪಂಚಾಯತಿನಲ್ಲಿ ಎಷ್ಟು ನಲ್ಲಿಗಳಿವೆ ಅಂತ ಲೆಕ್ಕ ಇದೆ ಅವ್ರ ಹತ್ರ, ಲೆಕ್ಕ ಕೊಡ್ತಾ ಇಲ್ಲ. ಪಂಚಾಯತ್ ಅವ್ರು ಲೆಕ್ಕ ಕೊಡ್ತಾ ಇಲ್ಲ, ಎಷ್ಟು ನಲ್ಲಿಗಳಿವೆ ಅನ್ನೋ ಲೆಕ್ಕ ಬೇಕಾನೆ. ಇವರು ನದಿ ನೀರು ಜೋಡಣೆ ಮಾಡ್ಬೇಕಾದ್ರೆ ಅದ್ರದ್ದೇ ಒಂದು ಮಾನದಂಡ ಇರುತ್ತೆ. ಆ ಮಾನದಂಡಗಳು ಯಾವ್ದು ಉಪಯೋಗಿಸ್ತಾ ಇಲ್ಲ ಇವರು. ಒಟ್ಟಲ್ಲಿ ಇವ್ರೇನು ಕೆಲಸ ಮಾಡ್ಬೇಕು, ದುಡ್ಡು ಎತ್ಕೋಬೇಕಷ್ಟೇ. ಇದೆಲ್ಲ ಫ್ರಾಡ್. ದಯಮಾಡಿ ನಮ್ಮ ಏನು ಜನಸಮೂಹ ನಾವಿದೀವಿ ಎಲ್ಲನೂ ಎದ್ದು ಕೇಳಬೇಕು. ಅಧಿಕಾರಿಗಳನ್ನ ಕ್ವಶನ್ ಮಾಡೋರು ಯಾರು ಇಲ್ಲದೆ ಹೋದಾಗ ಇವೆಲ್ಲ ಸಹಜ, ಅವ್ರ ಪಾಡ್ಗವ್ರು ಇರ್ತಾರೆ. ಇಲ್ಲೊಂದು 20 ಜನ ಕೂತ್ಕೊಂಡು ಕಿರಿಸ್ತೀವಿ, ಎಲ್ಲ ನೋಡ್ಕೊಂಡು ಹೋಯ್ತಾರೆ ಬೀದಿಲಿ. ಏನು ಮಾಡಕ್ಕಾಗಲ್ಲ. ಈಗ ಅಣ್ಣವ್ರು ಹೇಳಿದ್ರು, ನಾವೇ 100 ಜನ ಊಟ ಹಾಕ್ಬೇಕು. ಹಾಗೆ ಈ ಚಳವಳಿ ನಾವೇನ್ ಮಾಡ್ತಾ ಇದೀವಿ, ನಾವು ನಮಗೆ ನ್ಯಾಯ ಸಿಗೋವರೆಗೂ ಇದು ಹೋರಾಟ ಇರಬೇಕು. ಅಲ್ಲಿವರೆಗೂ ಇಲ್ಲಿಂದ ಎದ್ದೋಗಲ್ಲ ನಾವು. ನಮ್ಗೆ ಇದು ಏನಿದೆ ತನಿಖೆ ಮಾಡಿ, ಇದು ಫಸ್ಟ್ ಕೆಲಸ ಸ್ಟಾಪ್ ಮಾಡಿಸಿ, ಏನ್ ಬಿಲ್ ಮಾಡ್ತಿದ್ರೆ ಬಿಲ್ ಎಲ್ಲ ನಿಲ್ಸಿಸಿ, ಬಿಲ್ ಎಲ್ಲ ಸ್ಟಾಪ್ ಆಗ್ಬೇಕು. ಅಲ್ಲಿವರೆಗೂ ಹೋರಾಟ ನಮ್ದು. ಯಾಕೆ ಬೇಕು ಫಸ್ಟ್ ಕಾರಣ ಕೊಡ್ಬೇಕು. ಜಲ್ ಜೀವನ್ ಮಿಷನ್ ಹಳ್ಳಿ ಹಳ್ಳಿಗೂ ಏನಕ್ಕೆ ಬೇಕು, ಇದಕ್ಕೆ ಮಾಡ್ತಾ ಇದ್ದೀರಾ ಜಲ್ ಜೀವನ್ ಮಿಷನ್ ಎಲ್ಲ ಕಡೆ ತೆಗೆದ್ರು. ನೀವ್ ಯಾವ ಊರಲ್ಲಿ ತೆಗೆದ್ರು 200 ಅಡಿ ಮುಂದಕ್ಕೆ ತೆಗೆದ್ರೆ ಫ್ಲೋರೈಡ್ ವಾಟರ್ ಬರುತ್ತೆ. ಒಳ್ಳೆ ನೀರು ಎಲ್ಲಿ ಕೊಡ್ತೀರಾ ಜನಕ್ಕೆ? ತಗೊಂಡ್ಬಂದು ನೀವು. 5 ನಿಮಿಷ ಬಂದ ಎಲ್ಲ ಕಡೆ ಇದೆ ಸ್ವಾಮಿ, ತೊಂಬೆನಲ್ಲಿ ಇದೆ, ಎಲ್ಲ ಇದೆ. ಇಲ್ಲದ ಕಡೆ ಮಾಡ್ಕೊಡಿ. ಇಲ್ಲದ ಕಡೆ ಉತ್ತರ ಕರ್ನಾಟಕದಲ್ಲಿ ಇಲ್ಲ, ಉತ್ತರ ಇಂಡಿಯಾದಲ್ಲಿ ಇಲ್ಲ, ಮಾಡಿ ಹೋಗಿ. ಯಾರು ಬೇಡ ಅಂತಾರೆ ನಿಮ್ನ? ಇಲ್ಲದ ಕಡೆ ಎಲ್ಲ ಮಾಡಿದ್ರೆ ಕೆರೆಗಳ ಸವಲತ್ತೇ ಇಲ್ಲದೆ ಇರೋ ತುಂಬಾ ಹಳ್ಳಿಗಳಿವೆ, ತುಂಬಾ ಪಂಚಾಯತಿಗಳಿವೆ, ಅಲ್ಲೋಗಿ ಮಾಡಿ. ಯಾರು ಕೇಳ್ತಾರೆ ನಿಮ್ನ? ಆಗ್ಬಿಟ್ಟು ಇರೋ ಊರುಗಳಲ್ಲೆಲ್ಲ ಏನು ಚೆನ್ನಾಗಿದ್ ರಾಸ್ತೆಗಳೆಲ್ಲ ಕಿತ್ತಿ ಹೋದ್ಬಿಟ್ರು. ಅವನ್ ಏನ್ ಮಾಡೋದು? ಆಗ್ತೀವಿ, ಮಾಡ್ತೀವಿ, ವೆಯ್ಟ್ ಮಾಡಿ ಮಾಡ್ತೀವಿ. 1 ಮೀಟರ್ ಬಾಕ್ಸ್ಗೆ 2,000 ರೂಪಾಯಿ ಹಾಕಿದ್ಮೇಲೆ ಏನ್ರಿ ಉಳ್ಕತ್ತಲ್ಲಿ? 1 ಮೀಟರ್ ಬಾಕ್ಸ್ಗೆ 30-40 ರೂಪಾಯಿ ಸೈಕಲ್ ಮೀಟರ್ ಬಂದಾಗ ಬರ್ತಾ ಇದೆ. ಅದು ಅದನ್ನ ತೆಗೆದು ಅದಕ್ಕೊಂದು ಬಾಕ್ಸ್ ಫಿಕ್ಸ್ ಮಾಡ್ತಾ ಇರೋದು. ದಯಮಾಡಿ ನಮ್ಮ ಜನಸಮೂಹನ ಎಚ್ಚೆತ್ಕೋಬೇಕು. ಇವತ್ತೇನಿದೆ ಎಲ್ಲ ಸಹಕಾರದಲ್ಲಿ ಏನ್ ನಾವು ಇವತ್ತು ಚಳವಳಿ ಹಮ್ಮಿಕೊಂಡಿದ್ದೀವಿ, ಇದು ನಿರಂತರವಾಗಿರ್ಬೇಕು. ನಮಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗೋವರೆಗೂ ನಾವು ಜಾಗ ಬಿಟ್ಟು ಎತ್ತೋಗೋ ಮಾತೇ ಇಲ್ಲ. ಹಾಗೂ ಇದಕ್ಕೆಲ್ಲ ಸಪೋರ್ಟ್ ಬೇಕು. ದಯಮಾಡಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಜನ ಬರಬೇಕು, ಪ್ರಶ್ನಿಸ್ಬೇಕು ಎಲ್ಲನೂ ಅಂತ ಕೇಳ್ಕೊಳ್ತಾ 2 ಮಾತು.